ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ಲಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಶಾವಿಗೆ ಪಾಯಸ ಮಾಡಿಕೊಡಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ಗೆಸ್ಟ್ ಬಂದಾಗ ಅರ್ಜೆಂಟಲ್ಲಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ಮನೆಯಲ್ಲಿ ಇದ್ದ ಶಾವಿಗೆಯಲ್ಲೇ ನಾವು ಬೇಗ ಕ್ವಿಕ್ಕಾಗಿ ಅರ್ಜೆಂಟಲ್ಲಿ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬೌಲಲ್ಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ಕೋಬೋದು. ನಾನು ಫಸ್ಟಿಗೆ ಸ್ವಲ್ಪ ಒಂದು 2 ಸ್ಪೂನ್ ತುಪ್ಪ ಹಾಕಿ ನಾನು ದ್ರಾಕ್ಷಿ ಗೋಡಂಬಿನ ಹುರ್ಕೊತಾ ಇದ್ದೀನಿ. ಹುರಿದು ಎತ್ತಿಡ್ಕೋಬೇಕು. ಇಷ್ಟ ಆದರೂ ಸಾಕು. ತೆಗಿತಾ ಇದ್ದೀನಿ. ಇದಕ್ಕೇ ನಾನು 10 ರೂಪಾಯಿಂದು 2 ಶಾವಿಗೆ ಪಟ್ಟಣ ತೊಗೊಂಡಿದ್ದೀನಿ. ಇದಕ್ಕೇ ಹಾಕಿ ರೋಸ್ಟ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಹಾಗೇ ಡ್ರೈ ರೋಸ್ಟನ್ನು ಸಹ ಮಾಡ್ಕೋಬೋದು. ನಾನು ಉಳಿದಿರೋಂಥ ತುಪ್ಪದಲ್ಲೇ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇ 2 ಲವಂಗ, 1 ಏಲಕ್ಕಿನ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ತುಪ್ಪ ಇಷ್ಟಪಡಲ್ಲ ಅನ್ನೋರು ಎಣ್ಣೆ 2 ಸ್ಪೂನ್ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಶಾವಿಗೆನೂ ಸಹ ಹುರ್ಕೋಬೋದು. ಇಷ್ಟ ಆದರೂ ಸಾಕು. ತುಂಬ ಚೆನ್ನಾಗಿ ಹುರ್ಕೊಂಡ್ರೆ, ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಶಾವಿಗೆ ಪಾಯಸ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೇ 1 ಕಪ್ ಆಗೋಷ್ಟು ನೀರು ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ನಾನು ಬೆಲ್ಲದಲ್ಲಿ ಮಾಡ್ತಿರೋದ್ರಿಂದ ಬೆಲ್ಲದಲ್ಲಿ ಶಾವಿಗೆ ಅಷ್ಟು ಬೇಗ ಬೇಯೋದಿಲ್ಲ. ನೀವು ಬೇಕಿದ್ರೆ ಬೆಲ್ಲ ಬೇಡ ಅನ್ನೋರು ಸಕ್ಕರೆನೂ ಸಹ ಹಾಕಿ ಮಾಡ್ಕೋಬೋದು. ನಾನು 100 ಗ್ರಾಮ್ ಆಗೋಷ್ಟು ಬೆಲ್ಲ ತಗೊಂಡು ನಾನು ಕರಗಿಸಿ ಶೋಧಿಸಿಟ್ಕೊಂಡಿದ್ದೆ. ಇದನ್ನೇ ನಾನು ಬಟ್ಲಲ್ಲಿ ಇಟ್ಕೊಂಡು ನಾನು ಶಾವಿಗೆಗೆ ಹಾಕ್ತಾಯಿದ್ದೀನಿ. ಬೆಲ್ಲಲ್ಲಿ 1-2 ನಿಮಿಷ ಮಿಕ್ಸ್ ಆಗಬೇಕು. ಒಳ್ಳೆ ರೀತಿ ಮಿಕ್ಸ್ ಆದರೆ ಶಾವಿಗೆ ಪಾಯಸ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಾದರೆ ಸಾಕಾಗುತ್ತೆ. 1/4 ಭಾಗ ಬೆಂದು ಹೋಗಿರದೆ ಈಗಲೇ. ಇದಕ್ಕೇ ನಾನು 1/4 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಕಾಯಿಸಿ ಇಟ್ಕೊಂಡಿರೋ ಅಂಥ ಹಾಲು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ ಹಾಲಲ್ಲೇ ಮಾಡ್ಕೋಬೋದು. ನಾನು ಹಾಲು ನೀರಲ್ಲೇ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇದಕ್ಕೇ ನೀವು 2 ಸ್ಪೂನ್ ಬಾದಾಮಿ ಪೌಡ್ರನ್ನು ಸಹ ಹಾಕೋಬೋದು. ನಾನು ಹಾಕ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳ ಟೈಮಲ್ಲೆಲ್ಲ ಈ ಥರ ದೇವರಿಗೆ ನೈವೇದ್ಯಕ್ಕೆಲ್ಲ ಈ ಥರ ಶಾವಿಗೆ ಪಾಯಸ ಮಾಡಿದ್ರೆ ದೇವರು ಕೂಡ ತುಂಬ ಖುಷಿಯಾಗುತ್ತೆ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿನೂ ಸಹ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಉತ್ತುತ್ತೆ ಬಾದಾಮಿ ಸಹ ಹಾಕ್ಕೋಬೋದು. ನಾನು ಗೋಡಂಬಿ ದ್ರಾಕ್ಷಿ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಾಕಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ ಪಾಯಸ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.